ಅದರ ನಂತರ ನರಕಾಸುರನನ್ನು ಸಂಹಾರ ಮಾಡೋದು. ಈ ಮಧ್ಯೆ ಸತ್ಯಭಾಮೆಯನ್ನು ವಿವಾಹ ಆದಮೇಲೆ ಸತ್ಯಭಾಮೆಯನ್ನು ಕರ್ಕೊಂಡು ಸ್ವರ್ಗಲೋಕಕ್ಕೆ ಹೋಗಿ ದೇವಲೋಕದ ಪಾರಿಜಾತವನ್ನು ತಂದು ದ್ವಾಪರದಲ್ಲಿ ತನ್ನ ದ್ವಾರಕೆಯಲ್ಲಿ ನೆಟ್ಟ. ಅದರ ನಂತರ ನರಕಾಸುರನನ್ನು ಕೊಲ್ಲುವುದಕ್ಕೋಸ್ಕರ ಪ್ರಾಗ್ಜ್ಯೋತಿಷಕ್ಕೆ, ಈಗ ಅಸ್ಸಾಂ ಐಟಿಗೆ ಹೋದ. ಪ್ರಾಗ್ಜ್ಯೋತಿಷ ಹೋದಾಗಲೂ ದ್ರೌಪದಿ ಒಟ್ಟಿಗೆ ಸತ್ಯಭಾಮೆ ಇದ್ದು. ಸರಿ, ಅಲ್ಲಿ ಯುದ್ಧ ಆಯಿತು. ಯುದ್ಧ ಆಗಿ ನರಕಾಸುರನನ್ನು ಕೊಂದ. ನರಕಾಸುರನನ್ನು ಕೊಂದ ಮೇಲೆ ಈ ಎಲ್ಲ ಕಥೆಗಳನ್ನು ನೆನಪಿಸಿಕೊಳ್ತಾನೆ ಉದ್ಧವ. ಇದೆಲ್ಲ ಕಥೆಗಳನ್ನು ಭಾಗವತಲ್ಲಿ ಹೇಳ್ತಾ ಬಂದ. ಅಂದರೆ ಅವನಿಗೆ ಒಂದೊಂದೇ ನೆನಪಾಗಿ ಕೃಷ್ಣನ ಮಹಿಮೆ ಹೇಳು ಅಂತ ಹೇಳ್ದಲ್ಲ, ಒಂದೊಂದೇ. ನರಕಾಸುರನನ್ನು ಕೊಂದ. ನರಕಾಸುರನನ್ನು ಕೊಂದಾಗ ಒಂದು ದೊಡ್ಡ ಸಮಸ್ಯೆ ಆಯ್ತಲ್ಲಿ. ಏನು? 16,100 ಜನ ಹುಡುಗಿಯರನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿಟ್ಟಿದ್ದ. 16,100 ಜನ ಆಲ್ಮೋಸ್ಟ್ ರಾಜಕುಮಾರಿಯರು. ಬೇರೆ ಜನಾಂಗದವರು ಇದ್ದಲ್ಲಿ ಹೆಚ್ಚಿನವರೆಲ್ಲ ಆ ಕಾಲದ ರಾಜಕುಮಾರಿಯರು. ಏನು ಕಥೆ ಗೊತ್ತಾ? ಜರಾಸಂಧನು ನರಕಾಸುರನು ಚಡ್ಡಿ ದೋಸ್ತು ಅಂತ ಹೇಳ್ತಾರಲ್ಲ, ಹಾಗೆ ಬಹಳ ಪ್ರೀತಿ ಆತ್ಮೀಯರು. ಜರಾಸಂಧನಿಗೆ ಒಂದು ಆಸೆ, ನಾನು ಸಮ್ರಾಟ ಆಗು, ಭಾರತದ ಚಕ್ರವರ್ತಿ ಆಗಬೇಕು. ಕೃಷ್ಣ ಅಲ್ಲದೇ ಆಗಿಬಿಡ್ತಿದ್ದವ. ಅದಕ್ಕೆ ವಿರೋಧ ಯಾರು? ಎಲ್ಲರೂ ಜರಾಸಂಧ ಹೇಳಿದ ಹಾಗೆ ಕೇಳುವವರು. ಸ್ವಲ್ಪ ವಿರೋಧ ಇದ್ದದ್ಯಾದವರು ಮತ್ತು ಕೌರವರು. ಅದು ಕೌರವರಲ್ಲಿ ಯಾರು? ಭೀಷ್ಮಾಚಾರ್ಯನ ಕರೆದ. ನೋಡಿ, ನಾನು ನಿಮ್ಮ ಹತ್ರ ಯುದ್ಧ ಮಾಡೋಲ್ಲ, ನೀವು ನನ್ನ ಹತ್ರ ಯುದ್ಧ ಮಾಡಬಾರ್ದು, ನಾವು ಒಪ್ಪಂದ, ಗೆಳೆಯರು, ಸುದ್ದಿ ಮಾಡು. ಆಯಿತು, ಒಂದು ಭೀಷ್ಮಾಚಾರ್ಯ ರಗಳೆ ಹೋಯ್ತಲ್ಲ ಒಂದು. ಸರಿ, ಅದು ತಣ್ಣಗಾಯ್ತಾ? ಇನ್ನು ಯಾದವರು ತಕರಾರು ಮಾಡಬಹುದು. ಯಾದವರು ಬಲಿಷ್ಠರು. ಅದಕ್ಕೇನು ಮಾಡಿದ? ಕಂಸನಿಗೆ, ನಿನ್ನ ಅಪ್ಪನ ತೆಗೆದು ಜೈಲಿನಲ್ಲಿ ಹಾಕು, ನೀನು ಕೂತ್ಕೋ, ನನ್ನ ಮಗಳನ್ನು ಕೊಡ್ತೇನೆ ಅಂದ. ಸರಿ, ಅಪ್ಪನನ್ನು ಊರಸನ ಜೈಲಿಗೆ ಹಾಕಿಸಿದ. ಕಂಸನಿಗೆ ತನ್ನ ಮಗಳನ್ನು ಕೊಟ್ಟ. ಅಲ್ಲಿ ಯಾದವರಲ್ಲಿ ತಣ್ಣಗಾದ. ಇದು ಹೆಣ್ಣು ಕೊಟ್ಟು ಪ್ಲೀಸ್ ಮಾಡೋದು ರಾಜಕೀಯದಲ್ಲಿ ಎಲ್ಲ ನಡೀತೆ ನೋಡಿ. ಅದಕ್ಕೆ ಮಗಳನ್ನು ಕೊಟ್ಟ, ಪ್ಲೀಸ್ ಮಾಡಿದ, ತಣ್ಣಗಾದರು ಯಾದವರು. ಉಳಿದವ್ರನ್ನೆಲ್ಲ ತನ್ನ ಸ್ವಾಧೀನಕ್ಕೆ ಮಾಡಿಕೊಂಡ. ಇನ್ನು ಯಾರು ವಿರೋಧ ಮಾಡೋರಿಲ್ಲ. ಆಮೇಲೆ ಅವನು ಮಾಡಿದ ತಂತ್ರ ಏನು ಅಂದರೆ, ಇಡೀ ದೇಶದಲ್ಲಿ ಎಷ್ಟೆಷ್ಟು ರಾಜ್ಯಗಳಿದ್ದೇವೆಯೋ ಆ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಮುಂದೆ ಪಟ್ಟಕ್ಕೆ ಬರುವ ರಾಜಕುಮಾರರನ್ನು ಎಲ್ಲರನ್ನ ಅರೆಸ್ಟ್ ಮಾಡಿದ. ನೋಡಿ ಅವನ ವ್ಯವಸ್ಥೆ. ಎಲ್ಲರನ್ನ ಅರೆಸ್ಟ್ ಮಾಡಿ ಎಲ್ಲ ರಾಜಕುಮಾರರನ್ನು ಮಗಧದಲ್ಲಿ ಸೆರೆಮನೆಯಲ್ಲಿಟ್ಟ. ಸುಮಾರು 22,000 ಚಿಲ್ಲರೆ ರಾಜಕುಮಾರರು. ಎಲ್ಲ ರಾಜಕುಮಾರರನ್ನು ಸೆರೆಮನೆಯಲ್ಲಿಟ್ಟ. ಆಗ ಇನ್ನು ಆ ರಾಜ ಸತ್ತರೆ, ಇದು ಬ್ರಿಟಿಷ್ ಗೌರ್ಮೆಂಟು ತಕ್ಕಡಿ ವ್ಯಾಪಾರ. ಇವರು ಗವರ್ನರನ್ನು ಕಳಿಸೋದು. ಅವ್ರನ್ನ ಅಲ್ಲಿ ಜನ ಇಲ್ಲ ಆ ಪಟ್ಟಕ್ಕೆ. ಎಲ್ಲ ರಾಜಕುಮಾರರನ್ನು ಮಗಧದಲ್ಲಿ ಸೆರೆಮನೆಯಲ್ಲಿಟ್ಟ. ಅಲ್ಲಿಗೆ ಮುಗಿಲಿಲ್ಲ. ಅವನೊಂದು ಸಂಶಯ, ಈಗ ಗಂಡು ಮಕ್ಕಳನ್ನೆಲ್ಲ ಅರೆಸ್ಟ್ ಮಾಡಿ ಇಟ್ಟೆ. ಹುಡುಗಿಯರಿದ್ದಾರಲ್ಲ, ಹೆಣ್ಮಕ್ಕಳು, ರಾಜಕುಮಾರಿಯರು. ನೋಡಿ, ರೇಷಿಯೋ ಗೊತ್ತಾಗುತ್ತೆ ನಿಮಗೆ. 22,000 ಜನ ಹುಡುಗರಿದ್ದರು. ಎಷ್ಟು ಅಂತರ ನೋಡಿ, 16,100 ಜನ ಹುಡುಗಿಯರಿದ್ದರು, ರಾಜಕುಮಾರಿಯರು. ಇದು ರೇಷಿಯೋ ನಿಮಗೆ. ಆ ಕಾಲದ ಹೆಣ್ಮಕ್ಕಳು ಅಂದರೆ ಕ್ಷತ್ರಿಯ ಮನೆತನದಲ್ಲಿ. ಅವರು ಬೇರೆ ಸಮಾಜದ 16,100 ಜನ ಹುಡುಗಿಯರು. ಅವನಿಗೆ ಒಂದು ಸಂಶಯ. ಈಗ ಅವನು ರಾಜ ಸತ್ತಾಗ ಮಗಳನ್ನು ಸಿಂಹಾಸನ ಗುಡಿಸಿಬಿಟ್ರೆ, ಅದು ಕ್ರಮ ಇರಲಿಲ್ಲ ಹಿಂದೆ. ಆದರೆ ಕೃಷ್ಣ ಅದನ್ನು ಪ್ರಾರಂಭ ಮಾಡಿಬಿಟ್ಟಿದ್ದ. ಹಿಂದೆ ಹೆಣ್ಮಕ್ಕಳನ್ನು, ಅಂದರೆ ರಾಜ ಅದಕ್ಕೆ ಹೆಣ್ಮಕ್ಕಳೇ ಇದ್ದರೆ ಪಟ್ಟಕ್ಕೆ ಕೂತ್ಕೊಳ್ಬೇಕು ಅಂತ ದತ್ತಕ ತಗೊಳ್ತಿದ್ರು. ದಶರಥ ಮಾಡಿದ್ದ, ಎಲ್ಲ ಜನ ಮಾಡಿದ್ದಾರೆ. ಗಂಡು ಮಗು ಬೇಕು. ಈಗ ನಮಗೆ ಹೆಣ್ಮಕ್ಳಿದ್ದರು, ಆದರೂ ಯಾಗ ಮಾಡಿ ಗಂಡು ಮಕ್ಕಳು ಪಟ್ಟ ಸಿಂಹಾಸನ ಕೂಡಲಿಕ್ಕೆ ಒಬ್ಬ ಗಂಡು ಮಗು ಬೇಕು. ಹಾಗಾಗಿ ಅದು ನಂಬಲಿಕ್ಕೆ ಬರೋದಿಲ್ಲ. ಕೃಷ್ಣ ಏನು ಮಾಡಿದ್ದ ಅಂದರೆ, ಅವನು ಕಾಶ್ಮೀರದಲ್ಲಿ ಹೋಗಿದ್ದ. ಕಾಶ್ಮೀರದಲ್ಲಿ ಅವನ ರಾಜನ ಜೊತೆಗೆ ಅವನು ಜರಾಸಂಧನ ಸ್ನೇಹಿತ. ಅವನು ಯುದ್ಧ ಆಗಿತ್ತು. ಯುದ್ಧದಲ್ಲಿ ಅವನನ್ನು ಕೊಂದುಬಿಟ್ಟಿದ್ದ ಕೃಷ್ಣ. ಅವನು ಕೊಂದದ್ದು ಅಂದರೆ ಅವನ ಕಾಲ್ಗದಿಗೆ ಯುದ್ಧ ಮಾಡಿದ. ಯುದ್ಧದಲ್ಲಿ ಸತ್ತ. ಅವಾಗ ಇಡೀ ಕಾಶ್ಮೀರದ ಜನ ಬಂದು, ಕೃಷ್ಣ ನೀನು ಸಿಂಹಾಸನದಲ್ಲಿ ನಮ್ಮ ರಾಜನಾಗಬೇಕು. ಯಾಕಂದ್ರೆ ರಾಜ ಸತ್ತ, ನಮಗೆ ಒಬ್ಬ ಅರಸು ಬೇಕು, ನೀನು ಸಿಂಹಾಸನ ಕೂಡಬೇಕು ಅವನು. ಕೃಷ್ಣ ಹೇಳಿದ, ನಾನು ಯಾವತ್ತೂ ಕೂಡ ಸಿಂಹಾಸನ ಕೂಡೋಲ್ಲ. ನನಗೆ ಜನರ ಪ್ರೀತಿಯ ಹೃದಯದ ಸಿಂಹಾಸನ ಮಾತ್ರ ಸಾಕು. ಈ ಹೊರಗಿನ ಮಣ್ಣಿನ ಸಿಂಹಾಸನ ಬೇಡ, ನಾನು ಕೊಡೋಲ್ಲ. ನಾನು ಯಾವ ರಸತ್ತಿಗೆಲ್ಲೂ ಕೊಡೋಲ್ಲ. ಮತ್ತು ಹಾಗಾದ್ರೆ ಅರಾಜಕಾಗುತ್ತೆ ಕಾಶ್ಮೀರ ಅಂದಾಗ ಕೃಷ್ಣ ಏನು ಮಾಡಿದ್ದ ಗೊತ್ತಾ? ಆ ರಾಜ ಇದ್ದಾನಲ್ಲ, ಅವನ ಹೆಂಡತಿ, ಅವಳು ಚೊಚ್ಚಲ ಗರ್ಭಿಣಿ.
ಆ ಗರ್ಭಿಣಿ ಯಾಕೆ ರಾಜ ಇಲ್ಲ ಅಂತ ನಿಮಗೇನು ತಲೆಬಿಸಿ? ನಿಮ್ಮ ದೇಶದಲ್ಲಿ ಸಿಂಹಾಸನ ಇದ್ದ ಆಳ್ಲಿಕ್ಕೆ ಒಬ್ಬರು ಬೇಕಲ್ವಾ ಅಂತ ತಾನೇ ಹೋಗಿ ಆ ರಾಜನ ಹೆಂಡತಿಯನ್ನು ಸಿಂಹಾಸನ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಇವಳು ಈ ದೇಶದ ರಾಣಿ, ಮುಂದೆ ಇವಳು ಹೆತ್ತ ಮೇಲೆ ಈ ಮಗು ರಾಜ ಆಗುತ್ತೆ ಅಂತ. ಅಂದರೆ ಹೆಣ್ಮಕ್ಕಳಿಗೆ ಆಡಳಿತದ ಅಧಿಕಾರವನ್ನು ಮೊಟ್ಟ ಮೊದಲು ಒಪ್ಪಿಸಿಕೊಟ್ಟವ ಕೃಷ್ಣ. ಅಲ್ಲಿ ತನಕ ಹೆಣ್ಮಕ್ಕಳಿಗೆ ಸಿಂಹಾಸನ ಇಡುವ ಪದ್ಧತಿ ಇರಲಿಲ್ಲ. ಕೃಷ್ಣ ಹೇಳಿದ ಯಾಕೆ ಹೆಣ್ಮಕ್ಳು ಯಾಕೆ ದೇಶ ಆಳಬಾರದು ಅಂತ ಕೂಡಿಸಿ ಬಂದ. ಇವರಿಗೆ ಹಾಗೆ ಇಲ್ಲಿ ಹಾಗಾದ್ರೆ ಇದು ಪಚಿತ್ಯ ಆಯ್ತಲ್ಲ. ಹಾಗಾದ್ರೆ ಹುಡುಗಿಯರನ್ನೆಲ್ಲ ಪಟ್ಟ ಕೂಡಿಸಿಬಿಟ್ರೆ ಇವರೆಲ್ಲ ಕೃಷ್ಣನ ಆದರ್ಶ ಇಟ್ಕೊಂಡು. ಹಾಗಾದ್ರೆ ಹುಡುಗಿಯರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಆಯ್ತು. ಈಗ ನೋಡಿ ಎಷ್ಟೆಲ್ಲ ನಡೆದಿದೆ ಕೃಷ್ಣನ ಕಾಲದಲ್ಲಿ. ಹುಡುಗರನ್ನೆಲ್ಲ ಹುಡುಗಿಯರೆಲ್ಲ ಅದು ಹುಡುಗಿಯರಿಗೆ ಪಟ್ಟಣದಲ್ಲಿ ಕೂಡಿಸಿಬಿಟ್ರೆ ಅದಕ್ಕೆ ಹುಡುಗಿಯರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಜರಾಸಂಧ ನೀಚರಲ್ಲಿ ಕೆಲವು ಒಳ್ಳೆ ಬುದ್ಧಿ ಇದೆ. ನಾನು ಪರಸ್ತ್ರೀಯರನ್ನು ಮುಟ್ಟೋಲ್ಲ ಅಂತ ಕೂತ್ಬಿಟ್ಟ. ಅವನು ಭಾರಿ ಅದೊಂದು ಎಥಿಕ್ಸ್. ನಾನು ಸ್ತ್ರೀಯರನ್ನು ಬಲಾತ್ಕಾರವಾಗಿ ಅರೆಸ್ಟ್ ಮಾಡೋಲ್ಲ. ಆವಾಗ ಇವನು ದೋಸ್ತ್ ಇದ್ದಲ್ಲ, ಚಡ್ಡಿ ದೋಸ್ತು ನರಕಾಸುರ, ನಿನಗೆ ಯಾವುದು ಇಷ್ಟ ಅಲ್ಲೋ ಅದು ನನಗೆ ಭಾರಿ ಇಷ್ಟ, ನಾನು ಮಾಡ್ತೀನಿ ಅದನ್ನು. ಹಾಗೆ ದೇಶದಲ್ಲಿರುವ 16,100 ಜನ ಹುಡುಗಿಯರನ್ನು ಅರೆಸ್ಟ್ ಮಾಡಿ ನನ್ನ ಅರಮನೆಯಲ್ಲಿ ತಂದಿಟ್ಟ. ಇದರ ಪ್ಲ್ಯಾನ್ ಏನಂದ್ರೆ ಇವರಲ್ಲಿ ಅವರಲ್ಲಿ ಜರಾಸಂಧ ಚಕ್ರವರ್ತಿ. ಇದು ಒಂದೊಂದೇ ಮುರಿಬೇಕು. ಕೃಷ್ಣ ಮೊದಲು ಹೆಣ್ಣು ಕೊಟ್ಟು ಯಾದವರನ್ನು ತಣ್ಣಗೆ ಮಾಡಿದ್ದ, ಅದು ಕಂಸನ ಅನ್ಕೊಂಡ. ಆಮೇಲೆ ಇನ್ನು ಬುದ್ಧಿ ಹೇಳಬೇಕಾದವನು ಇಲ್ಲಿ ಜರಾಸಂಧ ಮತ್ತು ನರಕ. ಜರಾಸಂಧನನ್ನು ನಿಧಾನವಾಗಿ ಕೊಂದರು. ಅಲ್ಲಿ ಹುಡುಗರು, ಅವರಿಗೆ ವಯಸ್ಸಾದರೂ ತೊಂದರೆ ಇಲ್ಲ. ಇವರಿಗೆ ಮತ್ತೆ ವಯಸ್ಸಾಗಿ ಮತ್ತೆ 60ನೇ ಶಾಂತಿ ಆದಮೇಲೆ ಬಿಡುಗಡೆ ಮಾಡಿಸೋದು, ಋಷಿಪಂಚಮಿ ಉದ್ಯಾಪನೆಗ ಬಿಡುಗಡೆ ಮಾಡಿಸೋದು. ಅದು ಹೆಣ್ಮಕ್ಕಳನ್ನು ಬೇಗ ಬಿಡುಗಡೆ ಮಾಡಿಸ್ಬೇಕು. ಸರಿ, ಸೀದ ನರಕಾಸುರನ ಹತ್ರ ಹೋದ. ಯುದ್ಧ ಮಾಡಿ ನರಕಾಸುರನ ಕೊಂದ ತಕ್ಷಣ ಕೊಂದದ್ದಲ್ಲ, ಮೊದಲು ಹೇಳಿದ್ದು ನಾನು ಬಂದದ್ದು ನಿನ್ನ ಸೆರೆಮನೆಯಲ್ಲಿರ್ತಕ್ಕ ಹುಡುಗಿಯರನ್ನು ಬಿಡುಗಡೆ ಮಾಡಿಸಿಕೊಂಡು ಹೋಗಲಿಕ್ಕೆ. ನಿನಗೂ ನನಗೂ ತಕರಾರಿಲ್ಲ, ಅವನು ಬಿಟ್ಟು ಬಿಡು, ನಾನು ಹೋಗ್ತೇನೆ ಅಂದ. ಬಿಡೋಲ್ಲ ಅಂದ. ಬಿಡದೆ ನಾನು ಹೋಗೋಲ್ಲ ಅಂದ ಕೃಷ್ಣ. ಅಲ್ಲಿ ಯುದ್ಧ ಆಯಿತು. ಯುದ್ಧ ನರಕಾಸುರ ಸತ್ತ. ತಕ್ಷಣ ಭಗದತ್ತ ನರಕಾಸುರನ ಮಗ ಬಂದು ಶರಣಾದಾಗ ಕೃಷ್ಣ ಹೇಳಿದ್ದು, ಅಪ್ಪ ಅದೆಲ್ಲ ಶರಣಾಗತಿ, ನನಗೆ ಉಪಚಾರ ಏನು ಬೇಡ. ಮೊದಲು ಆ 16,100 ಜನ ಹುಡುಗಿಯರನ್ನು ಹೊರಗೆ ಕರ್ಕೊಂಡು ಅವರು ಸೆರೆಮನೆಯಲ್ಲಿ ಬದುಕು ಭಯಾನಕವಾದ ಬದುಕು. ಅವರು ಏನು ತಿಳ್ಕೊಂಡಿದ್ದಾರೆ, ನಮಗೆ ಭವಿಷ್ಯ ಇಲ್ಲ, ಈ ಸೆರೆಮನೆಯಲ್ಲೇ ಕೊಳೆತು ಒಂದು ದಿವಸ ಸಾಯಬೇಕು, ಬಯಸಿದರೆ ನರಕಾಸುರನಿಗೆ ಸೆರಗ ಹಾಸಬೇಕು, ಇದು ಬಿಟ್ಟು ಬೇರೆ ನಮಗೆ ಅಸ್ತಿತ್ವವೇ ಇಲ್ಲ ಅಂತ ತಿಳ್ಕೊಂಡವರಿಗೆ ಕೃಷ್ಣ ಹೇಳಿದ, ಅವರಿಗೆ ಎಲ್ಲರಿಗೂ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಉಡಿಸಿ ಕರ್ಕೊಂಡು ಬಾ ಅಂತ. ಆ ಹುಡುಗಿಯರಿಗೆ ಕಲ್ಪನಾತೀತವಾದ ಸಂತೋಷ, ನಮಗೆ ಮತ್ತೆ ಹೊಸ ಬೆಳಕು ಕಾಣುವುದು ಜೀವನದಲ್ಲಿ ಉಂಟಾ, ಇದು ಅಸಾಧ್ಯ ಅಂತ ತಿಳ್ಕೊಂಡ ಹುಡುಗಿಯರಿಗೆ 16,100 ಜನ ಕರ್ಕೊಂಡು ಬಾ. ಸರಿ, ಅವನ್ನೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಉಡಿಸಿ ಅವನ್ನೆಲ್ಲ ಅಲಂಕಾರ ಮಾಡಿ ಕರ್ಕೊಂಡು ಕೃಷ್ಣ ಹೇಳಿದ, ನೀವು ಸ್ವತಂತ್ರರು, ನಿಮ್ಮ ತಾಯಿ ಮನೆಗೆ ಹೋಗಿ. ಅವರಿಗೆ ಎಷ್ಟು ಸಂತೋಷ ಆಗಿರ್ಬೋದು ಯೋಚನೆ ಮಾಡಿ. ಜೀವನವೇ ಇಲ್ಲ, ಭವಿಷ್ಯವೇ ಇಲ್ಲ, ಕೊನೆಯ ತನಕ ನರಕಾಸುರನ ಈ ನರಕದಲ್ಲಿ ನರಳಬೇಕು ಅಂತ ಇದ್ದವರಿಗೆ ನೀವು ಸ್ವತಂತ್ರರು, ನಿಮ್ಮ ಮನೆಗೆ ಹೋಗಿ. ಅವ್ರು ಹೇಳ್ತಾರೆ, ಬೇಡ ಕೃಷ್ಣ, ನಾವು ಇಲ್ಲೇ ಇರ್ತೇವೆ, ನಾವು ಸೆರೆಮನೆಯಲ್ಲೇ ಇರ್ತೇವೆ, ನಾವು ತಾಯಿ ಮನೆಗೆ ಹೋಗೋಲ್ಲ. ಅಲ್ಲ, ಎಂಥ ಒಂದು ಪರಿಸ್ಥಿತಿ ನೋಡಿ. ಹೆಣ್ಮಕ್ಕಳ ಬದುಕನ್ನು ಕೃಷ್ಣ ಅಲ್ಲದಿದ್ದರೆ ಎಷ್ಟು ದಾರುಣ ಆಗ್ತಿತ್ತು ನೋಡಿ. ಯಾಕೆ ಅಂತ ಕೇಳಿ ಹೇಳ್ತಾರೆ, ಹೌದು, ನಾವು ತವರ ಮನೆಗೆ ಹೋದರೆ ನಮಗೆ ಭವಿಷ್ಯ ಉಂಟಾ? ನಮ್ಮನ್ನು ಯಾರು ಮದುವೆ ಆಗ್ತಾರೆ? ನಾವು ಹೋಗುವಾಗ ತಾಯಿ ಮನೆಯಲ್ಲಿ ಹೋದೆವು, ತಾಯಿ ಮನೆಯಲ್ಲೇ ಸಸಾರ ಮಾಡ್ಬೋದು. ನರಕಾಸುರನ 1 ವರ್ಷ ಇದ್ದವರು ನಿಮ್ಮನ್ನು ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ಬೋದು. ಅಂಥ ಭಾರೀ ಮಡಿಯ ತಂದೆ ತಾಯಂದಿರಿದ್ದಾರೆ. ಸರಿ, ಅದು ಮಡಿಯೇ ಮೋಕ್ಷ ಸಾಧನ ಅಂತ ತಿಳ್ಕೊಂಡು ಜೀವನ ಇಡೀ ಮನೆಗೆ ಮಾಡ್ತಕ್ಕಂಥ ತಂದೆ ತಾಯಂದಿರಿದ್ದಾರೆ. ಅಂಥವ್ರು ಸ್ವೀಕಾರ ಮಾಡದೇ ಇರಬಹುದು. ಅವರು ಸ್ವೀಕಾರ ಮಾಡಿದರು, ನಮ್ಮನ್ನು ಯಾರು ಮದುವೆ ಮಾಡಿಕೊಳ್ತಾರೆ? ಪ್ರತಿಯೊಬ್ಬರು ಬೀದಿಗಿಳಿದ ಕೂಡಲೇ ನರಕಾಸುರನ ಸೆರೆಮನೆಯಲ್ಲಿ ಇದ್ದವಳು ಅಂತ ನಮಗೆ ಬೆರಳು ತೋರಿಸ್ತಾರ? ಮತ್ತು ಯಾವ ಗಂಡು ನಮ್ಮನ್ನು ಮದುವೆ ಆಗ್ತಾನೆ? ಅದರಿಂದ ನಾವು ಮತ್ತೆ ತವರು ಮನೆಗೆ ಹೋಗಿ ನರಕ ಅನುಭವಿಸುವುದಕ್ಕಿಂತ ಈ ಸೆರೆಮನೆಯಲ್ಲೇ ಇರ್ತೇವೆ. ವಿಷಯ ನಿಜ. ಯಾವ ಗಂಡು ಮದುವೆ ಮಾಡ್ಕೊಳ್ತಿರ್ಲಿಲ್ಲ. ಅಕಸ್ಮಾತ್ ಪರವೂರ್ನ ಹುಡುಗ ಯಾರಾದರೂ ಬಂದು ಒಪ್ಪಿಕೊಂಡ್ರು ಕೂಡ ಪಕ್ಕದ ಮನೆಯವರು ಒಪ್ಪಿಕೊಂಡ್ರ, ಅಲ್ಲ ನಿಮ್ಮ ಇಷ್ಟ, 1 ವರ್ಷ ನರಕಾಸುರನಲ್ಲಿ ಇದ್ಲು, ಇನ್ನು ನಿಮ್ಮ ಇಷ್ಟ ಅಂತ ಹೇಳಿ ಹೋಗ್ತಾನೆ ಪಕ್ಕದ ಮನೆಯವ. ಅವನು ಊರಿಗೆ ಹೋಗಿ ಕಾದು ಬರ್ತಾನೆ, ನಿಮ್ಮ ಹುಡುಗಿ ಬೇಡ ಅಂತ. ಇದಕ್ಕಿಂತ ಬೇರೆ ಸೊಲ್ಯೂಷನೇ ಇಲ್ಲ. ಇದು ಹೆಣ್ಣಿನ ಜೀವನದ ದುರಂತ. ಅದಕ್ಕೆ ಕೃಷ್ಣ ಹೇಳಿದ, ಹೌದಾ, ನಿಮ್ಮನ್ನು ಯಾರೂ ಮದುವೆ ಮಾಡಿಕೊಳ್ಳೋಲ್ವಾ?
ನೀವು ಮದುವೆ ಇಲ್ಲದೆ ಅಲಕ್ಷಿತರಾಗಿ ಸಮಾಜದಲ್ಲಿ ತಿರಸ್ಕೃತರಾಗಿ ಬೆರಳಿಗೆ ಪಾತ್ರರಾಗಿ ಬದುಕಬೇಕಾ? ಬೇಡ. ಅದು ಯಾರು ಮದುವೆ ಮಾಡ್ಕೊಳ್ತಾನೆ? ನಾನು ಮದುವೆ ಮಾಡ್ಕೊಳ್ತೇನೆ. ಆ 16,100 ಮಂದಿಗೆ ಸಮಾಜದಲ್ಲಿ ಕೃಷ್ಣನ ರಾಣಿಯರು ಅಂತ ಗೌರವದಿಂದ ಬದುಕುವ ಅವಕಾಶ ಕೊಡುವುದಕ್ಕೋಸ್ಕರ ಕೃಷ್ಣ ಅವರನ್ನು ಮದುವೆ ಆದ. ಇಲ್ಲದಿದ್ದರೆ ಅವರು ಅನಾಥರಾಗಿ ಅರಕ್ಷಿತರಾಗಿ ಒಂದು ಮದುವೆ ಇಲ್ಲದೆ ಒಂದೋ ಸಾರ್ವಜನಿಕ ಸುತ್ತಾಗಿ ಬದುಕಬೇಕಾಗ್ತಿತ್ತು. ಕೃಷ್ಣ ನೀವು ಅನಾಥರಾಗಿ ಬದುಕಬಾರ್ದು, ನೀವು ಅವಮಾನಿತರಾಗಿ ಬದುಕಬಾರ್ದು, ಕೃಷ್ಣನ ರಾಣಿಯರಾಗಿ ಬದುಕಿ ನಾನು ಮದುವೆ ಮಾಡಿಕೊಳ್ತೇನೆ ಅಂತ 16,100 ಜನನ ಮದುವೆ ಮಾಡಿಕೊಂಡ. ಇದೆಲ್ಲ ಎಂಥ ಕರುಣಾಳು ಅವನು. ಹೆಣ್ಣಿನ ಹೃದಯವನ್ನು ಓದಿದ ಮಹಾವತಾರ ಅದು. ಈ ಒಂದೊಂದೇ ಕಥೆ ಹೇಳ್ತಾ ಬರ್ತಾನೆ. ಆ ರೀತಿ ಭಗವಂತ ಆದಮೇಲೆ ಅವನು ಹೇಳ್ತಾನೆ, ತಾ ಸ್ವಪತ್ಯಾನಿ ಅಜನಯತ್ ಆತ್ಮತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ ಪ್ರಕೃತೇ ವಿಭೂಷಯ. ಅಯ್ಯೋ ವಿಚಿತ್ರ ನೋಡಿ. 16,100 ಜನರನ್ನು ಮದುವೆ ಮಾಡಿಕೊಂಡ. ಅಲ್ಲ, ನಿಮ್ಗೆ 16,100 ಜನರನ್ನು ಮದುವೆ ಮಾಡಿಕೊಂಡ್ರೆ ಒಬ್ಬೊಬ್ಬಳ ಹೆಂಡತಿ ಹತ್ತಿರ ಹೋಗ್ಲಿಕ್ಕೆ ಒಂದು ಒಬ್ಬಳಾದ ಮತ್ತೆ 16,100 ದಿನ ಆದಮೇಲೆ ಮತ್ತೊಮ್ಮೆ ಭೇಟಿ. ಇದು ಬೇಕಾ ಇಂಥ ಸಂಸಾರ? ವರ್ಷಗಟ್ಟಲೆ ಈ ಹೈದರಾಬಾದ್ ಜನಾನದಲ್ಲಿ ಹಾಗೆ ಇತ್ತು. ಅಲ್ಲಿ ಪಾಪ ಹೆಣ್ಮಕ್ಕಳನ್ನು ರಾಜನ ಭೇಟಿಯೇ ಇಲ್ಲ ಜನಾನ. ಇದರ 16,100 ಜನ ಮದುವೆ ಮಾಡಿಕೊಂಡು ಭೇಟಿ. ಕೃಷ್ಣನ ಹೇಗೆ ಮದುವೆ ಮಾಡಿಕೊಂಡು ಇದನ್ನೇ ವ್ಯವಸ್ಥೆ ಮಾಡ್ತಾನೆ ಅಂತ ನೋಡೋದಕ್ಕೋಸ್ಕರ ಒಂದು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾರದರು ಬಂದರು ಅಂತ ದಶಮಸ್ಕಂದಲ್ಲಿ ಆ ಕಥೆ ಬರುತ್ತೆ. ಅವ್ರಿಗೆ ಬೇರೆ ಬೇರೆ ಮನೆ ಮಾಡಿಕೊಟ್ಟಿದ್ದಂತೆ ಕೃಷ್ಣ. 16 ಒಂದೇ ಮನೆಯಲ್ಲಿ ಇದ್ದರೆ ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ಇಬ್ಬರು ಹೆಂಗಸರು ಆರಾಮಾಗಿರೋಲ್ಲ. ಅದಕ್ಕೆ ಬೇರೆ ಬೇರೆ ಮನೆ ಮಾಡಿಕೊಟ್ಟಿದ್ದು. ಅದು ಒಬ್ಬ ಗಂಡ ಒಂದೇ ಮಾಡು, ಇಬ್ಬರು ಹೆಂಗಸರು ಆಗೋಲ್ಲ. ಇದು ಯಾವ ಕಾಲದಲ್ಲೂ ಆಗೋಲ್ಲ, ಕೃತಯುಗದಲ್ಲೂ ಆಗೋಲ್ಲ, ಕಲಿತು ಮಾತ್ರ. ಕಡೆ ಬೇರೆ ಬೇರೆ ಮನೆ ಮಾಡಿಕೊಟ್ಟಿದ್ದಾರೆ. ಬೇರೆ ಬೇರೆ ಮನೆ ಮಾಡಿಕೊಟ್ಟು ನಾರದರಿಗೆ ಕೂತವ್ರೆ, ಅವನಿಗೆ ಏನು ಮಾಡ್ತಾನೆ ಕೃಷ್ಣ? ಒಂದೊಂದು ಮನೆ ಹೋಗ್ತಾನೆ. ಯಾವ ಮನೆಯಲ್ಲಿ ಹೋದ್ರು ಆ ಮನೆಯಲ್ಲಿ ಕೃಷ್ಣ ಇದ್ದಾನೆ. ಪ್ರತಿಯೊಬ್ಬಳು ಕೃಷ್ಣ ನನ್ನ ಮನೆಯಲ್ಲೇ ಇರೋದು ಅಂತ ತಿಳ್ಕೊಂಡಿದ್ದಾಳೆ. ಪ್ರತಿಯೊಂದು ಮನೆಯಲ್ಲೂ ಕೃಷ್ಣ ಇದ್ದಾನೆ, ಎಲ್ಲರನ್ನೂ ಸಂತೋಷಪಡಿಸಿದ್ದಾನೆ. ಇದು ಅದರಿಂದ ಕೃಷ್ಣ ಮದುವೆ ಮಾಡಿಕೊಂಡು ಸುಮ್ಮನೆ ರಾಣಿಯರು ಅಂತ ಇದ್ದು ಬಿಡಲಿದ್ದು ಅವರಿಗೆ ಒಂದು ಮನೆ ಕಟ್ಟಿಸಿಕೊಟ್ಟದ್ದಲ್ಲ. ತಾನು ಅಷ್ಟೇ ರೂಪಗಳಿಂದ ಅವರ ಮನೆಯಲ್ಲಿದ್ದು ಅವರನ್ನು ಮನಸ್ಸಂತೋಷಗೊಳಿಸಿದ್ದಾನೆ. ನಮ್ಮ ಮನೆಯಲ್ಲೇ ಇರೋದು ಕೃಷ್ಣ ಅಂತ ಪ್ರತಿಯೊಬ್ಬರಿಗೂ ಭಾವನೆ ಬರುವ ಹಾಗೆ ಮಾಡಿದ್ದಾನೆ. ಭಾವನೆ ಬಂದು ಏನು ಮಾಡಿದ? ಇದು ವಿಚಿತ್ರ. 16,000 ಹೆಂಡತಿಯನ್ನು ಮದುವೆ ಮಾಡಿಕೊಂಡು ದೊಡ್ಡ ಸಂಗತಿ ಅಲ್ಲ. ತಾಸು ಅಪತ್ಯಾನಿ ಅಜನಯತ್ ಆತ್ಮತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ. ಪ್ರತಿಯೊಬ್ಬಳಲ್ಲಿ 10 ಜನ ಮಕ್ಕಳು. ಲೆಕ್ಕ ಮಾಡಿ, 11 ಇಲ್ಲ 9 ಇಲ್ಲ, 16,100 ಜನರಲ್ಲಿ ಅದು 16,00,000 ಮಕ್ಕಳು. ಮತ್ತು 8ಕ್ಕೆ 80. ಏಕೈಕಸ್ಯಾಂ ದಶ. ಒಬ್ಬೊಬ್ಬ ಹೆಂಡತಿಯಲ್ಲೂ 10 ಮಕ್ಕಳನ್ನು ಪಡೆದಂತೆ. ಯಾಕೆಂದರೆ ಅವನು ಹೇಳ್ತಾರೆ, ತಸ್ಯಾಂ ಅಪತ್ಯಾನಿ ತಾಸು ಅಪತ್ಯಾನಿ ಅಜನಯತ್ ಆತ್ಮತುಲ್ಯಾನಿ ಸರ್ವತಃ ಅಂತ. ಅದಕ್ಕೊಂದು ಮಾತು ಹೇಳ್ತಾರೆ, ಅದು ಎಂಥ ಒಂದು ಅವನಿಗೆ ತಕ್ಕ ಸರ್ವತಃ ಆತ್ಮತುಲ್ಯಾನಿ, ಎಲ್ಲ ದೃಷ್ಟಿಯಿಂದಲೂ ಕೃಷ್ಣನಿಗೆ ಸದೃಶರಾಗಿರ್ತಕ್ಕಂಥ ಮಕ್ಕಳನ್ನು ಕೊಟ್ಟ ಅಂತ. ಹೌದಾ? ಅವರೆಲ್ಲ ಕೃಷ್ಣನಷ್ಟೇ ಸಮರ್ಥರ. ಆತ್ಮತುಲ್ಯಾನಿ ಸರ್ವತಃ. ಅದಕ್ಕೆ ಹೇಗೆ ಅರ್ಥ ಮಾಡಬೇಕು? ಎಲ್ಲ ತನಗೆ ಸಮಾನವಾದಂಥ ಮಕ್ಕಳನ್ನು ಕೊಟ್ಟ ಅಂತಂದರೆ ಆಚಾರ್ಯರು ಅದಕ್ಕೆ ಭಾಷ್ಯ ಬರೆದರು, ಉತ್ತಮೈ ಸರ್ವತಃ ಸಾಮ್ಯಂ ಕಿಂಚಿತ್ ಸಾಮ್ಯಂ ಉದೀರಿತಂ ಅಂತ. ಅಂದರೆ ಅದು ಹೇಗೆ ಅಲ್ಲಿ ಸರ್ವತಃ ಸಾಮ್ಯಾನಿ ತುಲ್ಯ ನಿಂತಿದೆ, ಎಲ್ಲ ವಿಧದಿಂದಲೂ ತನಗೆ ಸಮಾನರಾದವರು ಅಂತಿದೆ. ಹೇಳ್ತಾರೆ ಕಿಂಚಿತ್ ಸಾಮ್ಯ ಅಂತ ಅರ್ಥ ಅಂತ. ಅಲ್ಲಿ ಅರ್ಥ ಮಾಡಬೇಕಲ್ಲ, ಅಲ್ಲಿ ಇರೋದೊಂದು ನೀವು ಮಾಡೋದು ಒಂದಾಯ್ತಲ್ಲ. ಅಂದರೆ ಹಾಗೆ ಅದು ಮೇಲು ನೋಟಕ್ಕೆ ಇರುವ ಅರ್ಥ ಒಂದು, ಒಳಗಿನಿಂದ ನೀವು ಈ ಅರ್ಥ ಹೀಗೆ ಮಾಡಬೇಕು ಅಂತ ಆಚರಿಸೋದು. ಹಾಗೆ ಸರ್ವತಃ ಆತ್ಮತುಲ್ಯಾನಿ ಅಂದರೆ ಎಲ್ಲದರಲ್ಲಿಯೂ ಜ್ಞಾನಾನಂದಾದಿಗಳಲ್ಲಿ ಸರ್ವತಃ ಅಂದರೆ ಎಲ್ಲದರಲ್ಲಿ ಜ್ಞಾನಾನಂದ ಶಕ್ತಿ ಸಾಮರ್ಥ್ಯಾದಿಗಳಲ್ಲಿ ಆತ್ಮತುಲ್ಯಾನಿ ಅಂದರೆ ತನಗೆ ಮಕ್ಕಳಾಗುವುದಕ್ಕೆ ಯೋಗ್ಯರಾದವರು ಅಷ್ಟೇ, ತನ್ನ ಹಾಗೆ ಅಲ್ಲ, ತನ್ನ ಮಕ್ಕಳಾಗುವುದಕ್ಕೆ ತಕ್ಕವರು, ಕೃಷ್ಣನ ಮಕ್ಕಳು ಅಂತ ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದವರು.
ಅಂಥವ್ರು 10 ಜನ ಹುಟ್ಟಿದರು. ಯಾಕೆಂದರೆ ಪ್ರಕೃತಿಯೇ ವಿಭುಭೂಷಯ, ಪ್ರಕೃತಿಯ ವಿಸ್ತಾರಕ್ಕೋಸ್ಕರ. ಅಂದರೆ ಒಳ್ಳೆ ಕಷ್ಟ ಆಯ್ತಲ್ಲ, ಜನಸಂಖ್ಯೆ ವಿಸ್ತಾರ ಮಾಡೋದೇ ಒಂದು ದೊಡ್ಡ ಸಂಗತಿಯ. ಪ್ರಕೃತಿಯಲ್ಲಿ ವಿಸ್ತಾರ ಆಗುವುದು ವಿಭುಭೂಷ ಅಂದರೆ ವಿಸ್ತಾರ ಆಗುವುದಲ್ಲ, ಪ್ರಕೃತಿಯ ವೈಭವವನ್ನು ಯಾಕೆಂದರೆ ಅವರೆಲ್ಲರೂ ದೇವಾಂಶ ಸಂಭೂತರು. ಕೃಷ್ಣಾವತಾರದಲ್ಲಿ ಮಾತ್ರವೇ ದೇವಲೋಕದ ಸಮಸ್ತರೂ ಭೂಮಿಯಲ್ಲಿ ಬಂದಂತೆ, ಬೇರೆ ಯಾವ ಅವತಾರದಲ್ಲಿ ಬರಲಿಲ್ಲ. ಅದರಿಂದ ದೇವಲೋಕದ ವೈಭವವನ್ನು ಭೂಮಿಗೆ ತಂದು ತೋರಿಸುವುದಕ್ಕೋಸ್ಕರ ಅಂತ ಅರ್ಥ. ಪ್ರಕೃತಿಯೇ ವಿಭುಭೂಷಯ ಅಂದರೆ ಪ್ರಕೃತಿಯ ವಿಸ್ತಾರಕ್ಕೋಸ್ಕರ ಅಂತ ಅರ್ಥ ಅಲ್ಲ, ಪ್ರಕೃತಿಯ ವೈಭವವನ್ನು ಹೆಚ್ಚಿಸುವುದಕ್ಕೋಸ್ಕರ. ಅಂದರೆ ಭೂಮಿಯಲ್ಲಿ ದೇವಲೋಕದ ವೈಭವವನ್ನು ಭೂಮಿಯಲ್ಲಿ ತಂದು ತೋರಿಸಬೇಕಿತ್ತು. ಹಾಗೆ ದೇವಲೋಕದ ಎಲ್ಲರೂ ಬಂದರು ಕೃಷ್ಣನ ಜೊತೆಗೆ, ಯಾವ ಅವತಾರದಲ್ಲೂ ಬರಲಿಲ್ಲ. ನೋಡಿ, ಇದಕ್ಕೆ ಸ್ವತಃ ಲಕ್ಷ್ಮಿಯ ಶ್ರೀಭೂದುರ್ಗ 3 ರೂಪದಿಂದ ಬಂದದ್ದು ಕೃಷ್ಣಾವತಾರದಲ್ಲಿ ಮಾತ್ರ. ಮತ್ತು ಆ ಷಣ್ಮಹಿಷಿಯರಿದ್ದಾರಲ್ಲ, ಅವರು ಕೃಷ್ಣಾವತಾರದಲ್ಲಿ ಮಾತ್ರ, ಬೇರೆ ಯಾವ ಅವತಾರದಲ್ಲೂ ಕೃಷ್ಣನ ಸಂಪರ್ಕ ಇಲ್ಲ, ಭಗವಂತನ ಸಂಪರ್ಕ ಇಲ್ಲ ಅವರಿಗೆ. ನೀಲಾಭದ್ರ ಮಿತ್ರವಿಂದ ಕಾಳಿಂದಿ ಲಕ್ಷಣ ಜಾಂಬೋದಿ, ಬೇರೆ ವಿಷ್ಣುವಿನ ಬೇರೆ ಯಾವ ರೂಪದಲ್ಲೂ ಸಂಬಂಧ ಇಲ್ಲ ಅವರಿಗೆ. ಕೇವಲ ಕೃಷ್ಣಾವತಾರದಲ್ಲಿ ಕೃಷ್ಣನ ಪತ್ನಿಯರಾಗುವುದಕ್ಕೋಸ್ಕರವೇ ನಿರ್ಮಾಣಗೊಂಡಂಥ ಚೇತನಗಳು. ಹೀಗೆ ಸಮಸ್ತ ದೇವತೆಗಳು ಭೂಮಿಯಲ್ಲಿ ಬಂದು ಭೂಮಿ ದೇವತೆಗಳ ನಾಡಾಗಬೇಕು, ದಿವ್ಯ ಭೂಮಿ ಆಗಬೇಕು, ದೇವಲೋಕದ ವೈಭವವನ್ನು ಭೂಮಿಯಲ್ಲಿ ತೆರೆದು ತೋರಿಸಬೇಕು ಅನ್ನೋದಕ್ಕೋಸ್ಕರ ಅಷ್ಟು ಮಕ್ಕಳನ್ನು ಸೃಷ್ಟಿಸಿದ. ಇದೆಲ್ಲ ಭಗವಂತನ ವೈಭವಗಳಪ್ಪ. ಇದನ್ನು ಎಷ್ಟು ಜನ ಅರ್ಥ ಮಾಡಿಕೊಳ್ತಾರೆ? ಕೃಷ್ಣ ಏನೋ ಸುಮ್ಮನೆ ಹೆಣ್ಣುಮರುಳ 1000 ಜನ ಮದುವೆ ಮಾಡಿಕೊಂಡಿದ್ದಾನೆ, ಎಲ್ಲ ಅವನ ಮಕ್ಕಳನ್ನು ಕಟ್ಟಿಕೊಳ್ಳಿ, ಮನೆ ಜಾಗ ಇಲ್ಲ ಅಷ್ಟು ಮಕ್ಕಳು ಮಾಡಿ ಹಾಕಿದ್ದಾನೆ ಅಂತ ಹೇಳುವರೇ ಹೊರತು ಅದರ ಹಿಂದೆ ಇರತಕ್ಕ ಭಗವಂತನ ಆ ವಿಭವವನ್ನು ಅಥವಾ ಅದರ ಹಿಂದಂಥ ಡಿವೈನ್ ಪ್ಲ್ಯಾನನ್ನು ಅರ್ಥ ಮಾಡಿಕೊಳ್ಳುವವರು ಯಾರಿದ್ದಾರಪ್ಪ? ನನಗೆ ಗೊತ್ತು ಕೃಷ್ಣನ ಮಹಿಮೆ, ನನಗೆ ಇದನ್ನೆಲ್ಲ ಯೋಚನೆ ಮಾಡುವಾಗ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಇದನ್ನು ಹೇಳಿಕೊಂಡು ಉದ್ಧವ ಇನ್ನೂ ಹೇಳ್ತಾನೆ. ಉದ್ಧವನ ಕಥೆ ಮುಗಿಯಲಿಲ್ಲ, ಇನ್ನೂ ಕೃಷ್ಣನ ಕೆಲವು ನೆನಪುಗಳನ್ನು ಹೇಳ್ತಾನೆ. ಹಾಗೆ ಪಾಂಡವರಿಗೆ ಜೊತೆಗೆ ನಿಂತು 18 ಅಕ್ಷೋಹಿಣಿ ಸೇನೆಯನ್ನು ಅದನ್ನು ತನ್ನ ಕಣ್ಣಿನಿಂದ ಅವರ ಆಯುಸ್ಸನ್ನು ಹಿರಿ ಅರ್ಜುನನ ಮೂಲಕ ಭೀಮನ ಮೂಲಕ ದುಷ್ಟರನ್ನು ಸಂಹಾರ ಮಾಡಿಸಿದ. ಶಿಶುಪಾಲ ದಂತವಕ್ರನನ್ನು ಕೊಂದ, ಜರಾಸಂಧನನ್ನು ಕೀಚಕನನ್ನು ಭೀಮನ ಕೈಯಲ್ಲಿ ಕೊಲ್ಲಿಸಿದ. ಯಾರ್ಯಾರು ದೇವತೆಗಳು ಬಂದ ಹಾಗೆ ದೈತ್ಯರು ಬಂದಿದ್ದಾರೆ. ಎಲ್ಲ ದೈತ್ಯರನ್ನು ತಾನೂ ಇಲ್ಲ ತನ್ನ ಅನುಯಾಯಿಗಳಾಗಿರತಕ್ಕಂಥ ದೇವಾಂಶ ಸಂಭೂತರ ಕೈಯಿಂದ ಸಂಹಾರ ಮಾಡಿ ಇಡೀ ದೇಶದ ಚಕ್ರವರ್ತಿಯಾಗಿ ಧರ್ಮರಾಜನನ್ನು ಕೂಡಿಸಿದರೆ ಉತ್ತರೆಯ ಗರ್ಭದಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಅಶ್ವತ್ಥಾಮ ಮುಂದೆ ಸಂತಾನವೇ ಬೆಳೆಯಲಿಕ್ಕಾಗದಂತೆ, ಆಗ ಆ ಗರ್ಭದಲ್ಲಿ ತಾನು ನಿಂತು ಬ್ರಹ್ಮಾಸ್ತ್ರ ಅವನು ತಾಗದಂತೆ ಆ ಮಗುವನ್ನು ಬದುಕಿಸಿ ಡೆಲಿವರಿ ಆಯಿತು. ಹುಟ್ಟಿದ್ದು ಸತ್ತು ಹೋಯಿತು. ಯಾಕೆಂದರೆ ಅಲ್ಲಿ ಭಗವಂತ ಇದ್ದ ರಕ್ಷಣೆ ಮಾಡಿ. ಗರ್ಭದಲ್ಲಿ ಹುಟ್ಟಿದ ಕೂಡಲೇ ಮಗು ಸತ್ತು ಹೋಯಿತು. ಕೂಡಲೇ ಅಯ್ಯೋ ಕೃಷ್ಣ, ಮಗು ಸತ್ತು ಓಡಿ ಬಂದರು. ಇವನು ಇಲ್ಲಿ ಕೊಡಿ ಆ ಮಗುವನ್ನು, ಏನಾಗಲಿಲ್ಲಪ್ಪ ಅಂತ ಎತ್ತುಕೊಂಡು ಕೂಡಲೇ ಅಲ್ಲಿಗೆ ಶುರು, ಎಲ್ಲಿದೆ ಸತ್ತಿಲ್ಲ, ಚೆನ್ನಾಗಿದೆ ಅಂತ ಕೊಟ್ಟ. ಅದೇ ಬೆಳೆದು ಪರೀಕ್ಷಿತ್ ರಾಜ ಆಗಿ 65 ವರ್ಷ ತನಕ ಈ ದೇಶವನ್ನು ಆಳಿತು. ಹೀಗೆ ಆ ಪಾಂಡವರ ವಂಶವನ್ನು ಆ ಅಭಿಮನ್ಯುವಿನ ನಿಸ್ಸಂತಾನ ಆಗಬೇಕಾಗಿತ್ತು, ಪಾಂಡವರ ಸಂತಾನವನ್ನು ಉಳಿಸಿದ. 1 2 ಅವನ ಲೀಲೆ, ಇಂಥ ಅದ್ಭುತವಾದಂಥ ಲೀಲೆಯನ್ನು ತೋರಿಸಿಕೊಂಡು ದ್ವಾರಕೆಯಲ್ಲಿ ವಿಹರಿಸುತ್ತಾ ಇದ್ದ. ಅವನ ವಿಹಾರದ ಕೆಲವು ಮುಖಗಳನ್ನು ಮುಂದೆ ಹೇಳ್ತಾರೆ. ಆ ಭಗವಂತ ವಿಹಾರ ಮಾಡುವುದು ಅಂದರೆ ಏನು ಅಂತ. ಭಗವಂತನಿಗೆ ಸ್ತ್ರೀ ಮೋಹ ಇತ್ತೋ, ವಿಹಾರ ಮಾಡಿದ, ಮಕ್ಕಳಾಯಿತು, ಅಷ್ಟು ಜನ ಹೆಣ್ಣಂದಿರು. ಕೃಷ್ಣ ಒಂದು ಕಡೆ ಹೇಳ್ತಾನೆ, ದಶಮಸ್ಕಂಧದಲ್ಲಿ ಈ ಮಾತು ಬಂದಿದೆ, ನೀವೆಲ್ಲ ತಪ್ಪು ಮಾಡಿಬಿಟ್ರಿ ಅಂತಾನೆ. ಹೆಣ್ಣಂದಿರನ್ನು ಕೂಡಿಸ್ಕೊಂಡು ನೀವೆಲ್ಲ ತಪ್ಪು ಮಾಡಿಬಿಟ್ರಿ. ಯಾಕೆ ಕೃಷ್ಣ? ಅಲ್ಲ, ನನಗೆ ಯಾವ ಆಸಕ್ತಿ ಇಲ್ಲದವನ್ನ ಕಟ್ಟಿಕೊಂಡು ಏನು ಸುಖ ಪಡ್ತೀರಿ ನೀವು? ಅದು ಯಾರಾದರೂ ನಿಮ್ಮನ್ನು ಮೆಚ್ಚುವಂಥ ಗಂಡನ್ನು ಮದುವೆ ಮಾಡಿಕೊಂಡಿದ್ದು ನಿಮ್ಮನ್ನು ಹೊತ್ಕೊಂಡು ತಿರುಗುತ್ತಿದ್ದ, ನೀವು ಹೇಳಿದ ಚಿನ್ನ ಆಭರಣ ಮಾಡಿಸ್ಕೊಳ್ತಿದ್ದ. ನಾನು ನಿಷ್ಕಿಂಚನ ಪ್ರಿಯ, ಏನಿಲ್ಲದ ಕೌಪಿನ ತೊಟ್ಟು ತಿರುಗುವ ಸನ್ಯಾಸಿಗಳ ಬೆನ್ನ ಹಿಂದೆ ಓಡಾಡುವ ನನ್ನ ಬೆನ್ನ ಹಿಂದೆ ಬಿದ್ದು ನೀವು ಸುಮ್ಮನೆ ನಿಮ್ಮ ಸುಖದಿಂದ ವಂಚಿತರಾದಿರಿ, ತಪ್ಪು ಮಾಡಿಬಿಟ್ರಿ ಅಂತ ಹೇಳಿದೆ ಹೆಣ್ಣಂದಿರಿಗೆ. ನನಗೆ ಯಾರೂ ಬೇಡ, ಆದರೆ ನೀವು ಸುಮ್ಮನೆ ನನ್ನ ಬೆನ್ನ ಹತ್ತಿ ನಿಮ್ಮ ಸುಖದಿಂದ ವಂಚಿತರಾಗಿದ್ರಿ. ಒಳ್ಳೆ ಗಂಡು ಸಿಕ್ಕಿದ್ರೆ ನೀವು ನಿಮ್ಮನ್ನು ಹೆಗಲಲ್ಲಿ ಹೊತ್ತು ತಿರುಗಾಡ್ತಿದ್ರು. ಸುಮ್ಮನೆ ಅನ್ಯಾಯವಾಗಿ ನನ್ನನ್ನು ಮದುವೆ ಮಾಡಿಕೊಂಡ್ರಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಅವರಿಗೆ ನನಗೆ ಯಾವ ಆಸಕ್ತಿಯೂ ಇಲ್ಲಪ್ಪ, ನಿಮ್ಮ ಆಸಕ್ತಿಗೋಸ್ಕರ ನಿಮ್ಮನ್ನು, ನಿಮಗೆ ಕೃಷ್ಣ ಬೇಕು, ಸರಿ ತಗೊಳ್ಳಿ, ಕೃಷ್ಣನನ್ನು ಉಪಯೋಗಿಸ್ಕೊಳ್ಳಿ.
ಆದರೆ ಕೃಷ್ಣನಿಗೆ ಯಾರೂ ಬೇಡ ಅಂತ ನಿಸ್ಸಂಗನಾಗಿ ಅವರ ಜೊತೆಗೆ ಸಂಸಾರ ಮಾಡಿದ ಅನ್ನೋ ಮಾತು ಮುಂದೆ ಬರುತ್ತೆ. ಅದನ್ನೆಲ್ಲ ಉದ್ಧವ ನೆನಪಿಸಿಕೊಳ್ಳುತ್ತಾನೆ. ಆ ನೆನಪು, ಉದ್ಧವನ ನೆನಪು, ಅದರ ಪರಿಣಾಮವಾಗಿ ಮುಂದೆ ಏನಾಯಿತು ಅನ್ನೋದನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.